ನ್ಯೂಸ್ ಲಂಚ್ಗೆ ಸ್ವಾಗತ. ಚಾರ್ಟರ್ಡ್ ಅಕೌಂಟೆಂಟ್ ಸೌರಭ್ ರಸ್ತೋಗಿ ಕೊಲೆ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಒಂದು ದೊರಕಿರೋದು. ಕೊಲೆಯಾಗಿದ್ದ ಸೌರಭ್ ಪತ್ನಿ ಅಂಕಿತಾ ಕೂಡ ಕೊಲೆಯಲ್ಲಿ ಭಾಗಿಯಾಗಿದ್ದು ಆಕೆಯನ್ನ ಕೂಡ ಬಂಧಿಸಲಾಗಿದೆ. ಕೊಲೆಯಾದ ಸೌರಭ್ ತನ್ನ ಹೆಸರಲ್ಲಿ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ದ. ಇನ್ಶೂರೆನ್ಸ್ ಹಣದ ಮೇಲೆ ಸೌರಭ್ ಪತ್ನಿ ಅಂಕಿತಾ ಕಣ್ಣು ಹಾಕಿದ್ಲು. ಹಾಗೆ ಅಂಕಿತಾ ಸಹೋದ್ಯೋಗಿ ರಿಜ್ವಾನ್ ಚೆಂಗಪ್ಪ ಅಂಕಿತಾ ಮೇಲೆ ಕಣ್ಣಿಟ್ಟಿದ್ದ. ಸೌರಭ್ ರಸ್ತೋಗಿಯನ್ನ ಕೊಲೆ ಮಾಡಿ ಅಂಕಿತಾ ಜೊತೆ ವಿವಾಹವಾಗಲು ರಿಜ್ವಾನ್ ಚೆಂಗಪ್ಪ ನಿರ್ಧರಿಸಿದ್ದ. ಈ ಹಿನ್ನೆಲೆಯಲ್ಲಿ ಸಂಚು ನಡೆಸಿ ಸೌರಭ್ನನ್ನ ಜೂನ್ 15ರಂದು HSR ಲೇಔಟಿನ ಸನ್ಸಿಟಿ ಅಪಾರ್ಟ್ಮೆಂಟ್ನಲ್ಲಿ ಕೊಲೆ ಮಾಡಿದ್ರು. ಪ್ರಕರಣದ ಬೆನ್ನತ್ತಿದ ಪೊಲೀಸರಿಗೆ ವಾಟ್ಸ್ಆಪ್ನಲ್ಲಿ ರವಾನೆಯಾಗಿದ್ದ ಸಂದೇಶ ಸುಳಿವು ನೀಡಿತು. ಕೊಲೆ ನಡೆದ ನಂತರ ರಿಜ್ವಾನ್ ಹಾಗೂ ಅಂಕಿತಾ ವಾಟ್ಸ್ಆಪ್ನಲ್ಲಿ ಕೊಲೆ ಮಾಡಿರುವ ಮೆಸೇಜ್ಗಳನ್ನು ರವಾನಿಸಿಕೊಂಡಿರ್ತಾರೆ. ಪೊಲೀಸರ ತನಿಖೆ ವೇಳೆ ಈ ಮೆಸೇಜ್ ಪತ್ತೆಯಾಗಿದೆ. ಆರೋಪಿಗಳಾದ ಅಂಕಿತಾ ಹಾಗೂ ಪ್ರಿಯಕರ ರಿಜ್ವಾನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಿನ್ನೆಯಿಂದಲೂ ಕೂಡ ಹೊಸ ತಿರುವುಗಳನ್ನ ಪಡ್ಕೊಳ್ತಾ ಇರೋದು ಸೌರಭ್ ಕೊಲೆ ಪ್ರಕರಣ. ಇವತ್ತು ದೊರಕಿರುವ ಹೊಸ ಟ್ವಿಸ್ಟ್ ಬಗ್ಗೆ ಏನಿದೆ, ಹೆಚ್ಚಿನ ಮಾಹಿತಿ? ಖಂಡಿತ ಸ್ಮಿತಾ, ಇದೊಂಥರ ಹೊಸ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಸೌರಭ್ ಮೇಲೆ ಒಂದು ಇನ್ಶೂರೆನ್ಸ್ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಇರುತ್ತೆ. ಅದ್ರ ಮೇಲೆ ಈ ಅಂಕಿತಾ ಅನ್ನೋಳ ಪತ್ನಿ ಅಂಕಿತಾಳ ಕಣ್ಣಿರುತ್ತೆ. ಮತ್ತೆ ಅದು ಅಲ್ಲದೆ ರಿಶ್ವಿನ್ ಕೂಡ ಅಷ್ಟೇ, ಈತನನ್ನು ಮರ್ಡರ್ ಮಾಡ್ಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಮರ್ಡರ್ ಮಾಡಿದ್ರೆ 6 ತಿಂಗಳಾದ್ಮೇಲೆ ನಾನು ಈ ತರ ಅವಳನ್ನ ಮದ್ವೆ ಆಗ್ಬೋದು ಅನ್ನೋ ಒಂದು ಮನಸ್ಥಿತಿಯಿಂದ ಈಕೆ ಪೂನಾಗೆ ಹೋದ್ಮೇಲೆ ಈತ ಒಂದು ಏನೋ ಸೌರಭ್ಗೆ ಫೋನ್ ಮಾಡ್ತಾನೆ, ಈ ತರ ನಾನು ಬರ್ತಾ ಇದ್ದೀನಿ ಅಂತ. ನಂತರ ಅವನ ಜೊತೆಯಲ್ಲೇ ಕೂತ್ಕೊಂಡು ಜ್ಯೂಸ್ ಕುಡಿತಾನೆ. ಜ್ಯೂಸ್ ಕುಡಿದ ನಂತರ ಏನೋ ಆತನಿಗೆ ಅಲ್ಲೇ ಕೂತಿದ್ದ ಜೋಬಲ್ಲಿ ಇದ್ದ ಏನೋ ಚಾಕುವಿನಿಂದ ಆತನ ಕತ್ತು ಸೀಳಿರುವಂತದ್ದು. ನಂತರ ಅಲ್ಲಿದ್ದ 200 ಗ್ರಾಂ ಚಿನ್ನವನ್ನು ಕದ್ದು, 200 ಗ್ರಾಂ ಚಿನ್ನ, ಎರಡು ಬಳೆ, 2 ಸರವನ್ನು ಕದ್ದು, ನಂತರ ಅದನ್ನ ಮರ್ಡರ್ ಫಾರ್ ಗೇನ್ ಅನ್ನೋ ರೀತಿಲಿ ಪೊಲೀಸ್ನವರಿಗೆ ತೋರ್ಸೋದಕ್ಕೆ ಒಂದು ಟ್ರೈ ಮಾಡಿದ್ದಾನೆ. ನಂತರ ಆತನ ಬಟ್ಟೆ ಕೂಡ ಏನೋ ಇದು ರಕ್ತಮಯ ಆಗಿರುತ್ತೆ. ಈ ರಕ್ತಮಯ ಬಟ್ಟೆಗಳನ್ನ ಬಾಗ್ಲೂರು ಸಮೀಪ ಹೋಗಿ ಅಲ್ಲೋಗಿ ಸುಟ್ಟಾಕಿರುವಂತದ್ದು. ಮತ್ತೆ ಚಿನ್ನಾಭರಣಗಳು ಕೂಡ ಆತ ಒಂದು ಜಕ್ಕಸಂದ್ರ ಮೋರಿಲಿ ಏನೋ ಬಿಸಾಕಿರುವಂತದ್ದು. ಇದಿಷ್ಟು ಇದ್ ಮಾಡ್ತಾ ಇದ್ದಾರೆ ಸ್ಮಿತಾ. ಅಭಿಷೇಕ್, ಇನ್ನು ಇದರಲ್ಲಿ ಸೌರಭ್ ಅವರ ಪತ್ನಿ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಆಕೆಯನ್ನ ಕೂಡ ಬಂಧಿಸಲಾಗಿರೋದು. ವಾಟ್ಸ್ಆಪ್ ನಲ್ಲಿ ಮೆಸೇಜ್ಗಳು ಪತ್ತೆಯಾಗಿ ಆಕೆಯನ್ನ ಬಂಧಿಸಿರೋದು. ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಖಂಡಿತ ಸ್ಮಿತಾ, ಈ ಬಗ್ಗೆ ಇವರಿಬ್ರು ಕೂಡ ಮಾತಾಡ್ಕೊಂಡಿರ್ತಾರೆ. ಇವಳು ಅಷ್ಟೇ, ಏನು ನನ್ನ ಗಂಡ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಆಯ್ತ ರಿಶ್ವಿನ್ ಅನ್ನೋನ್ ಬಳಿ ಕೂಡ ಹೇಳಿರ್ತಾರೆ. ಇದರಿಂದ ಅವರಿಬ್ರು ಕ್ಲೋಸ್ ಆಗಿರ್ತಾರೆ. ಅವರಿಬ್ರು ಕೂಡ ಇವಾಗ ಮಾತಾಡ್ಕೊಂಡಿರುವಂತದ್ದು ನನಗೆ 1 ಕೋಟಿ ರೂಪಾಯಿ ದುಡ್ಡು ಬೇಕು ಅನ್ನುವಂಥದ್ದು, ರಿಶ್ವಿನ್ಗೆ ಇವಳು ಸಿಕ್ಕಿದ್ರೆ ಸಾಕು ಅನ್ನುವಂಥದ್ದು. ಇವರಿಬ್ರು ಇಂಟೆನ್ಷನ್ ಒಂದೇ ಆಗಿರೋದ್ರಿಂದ ಇವರಿಬ್ರು ವ್ಯೂ ಪಾಯಿಂಟ್ ಅಲ್ಲಿ ಸೌರಭ್ ಸಾಯ್ಬೇಕಾಗಿತ್ತು. ಆದ್ರೆ ನಂತರ ಏನು ಇವರಿಬ್ರು ಚಾಟಿಂಗ್ ಏನ್ ಮಾಡ್ಕೊಂಡಿರ್ತಾರೆ, ಅದನ್ನು ಕೂಡ ಇವಾಗ ವಾಟ್ಸಪ್ ಅಲ್ಲಿ ಚಾಟಿಂಗ್ ಮಾಡ್ಕೊಂಡಿರ್ತಾರೆ. ಆ ವಾಟ್ಸಪ್ ಈ ಕೊಲೆ ಆದ ನಂತರ ಅವರಿಬ್ರು ವಾಟ್ಸಪ್ ಕೂಡ ಅದ್ರಲ್ಲಿ ಮೆಸೇಜ್ಗಳನ್ನ ಡಿಲೀಟ್ ಮಾಡಿರ್ತಾರೆ. ನಂತರ ಅವರು ಏನೋ ಆ ಮೆಸೇಜ್ಗಳನ್ನ ಅವ್ರ ಮೊಬೈಲ್ ನಮ್ಮ ರಿಕವರಿ ಮಾಡಿದಾಗ ಆ ಮೆಸೇಜ್ಗಳು ಎಲ್ಲ ವಿಷಯಗಳು ಏನಿರುತ್ತೆ ಅದರಿಂದ ಇವಾಗ ಅಕ್ಷತ ಕೂಡ ಈ ಕೊಲೆ ಪ್ರಕರಣದಲ್ಲಿ ಸಂಬಂಧಿಸಿರುವಂತ ಕಾರಣಕ್ಕೆ ಈಗ ಇಬ್ರು ಕೂಡ ಅರೆಸ್ಟ್ ಆಗಿದ್ದಾರೆ ಸ್ಮಿತಾ. ಸೌರಭ್ ಅಭಿಷೇಕ್, ಇನ್ನು ಸೌರಭ್ ಕೊಲೆ ಪ್ರಕರಣದಲ್ಲಿ ಖುದ್ದು ಆತನ ಪತ್ನಿಯೇ ಇನ್ವಾಲ್ವ್ ಆಗಿರೋದು. ಈ ವಿಷಯ ತಿಳಿದ ಮೇಲೆ ಸೌರಭ್ ಅವರ ಕುಟುಂಬ ವರ್ಗ ಪ್ರತಿಕ್ರಿಯೆ ನೀಡಿದ್ಯಾ, ಹೇಗೆ? ಖಂಡಿತ ಸ್ಮಿತಾ, ಅವರ ಕುಟುಂಬ ಮೊನ್ನೆನೆ ಹೇಳ್ತಾ ಇದ್ರು. ಜೂನ್ 17ನೇ ತಾರೀಕು ಕೂಡ ಅದೇ ಹೇಳ್ತಾ ಇದ್ದಿದ್ದು, ನನಗೆ ಈ ಬೆಂಗಳೂರು ಸಹವಾಸ ಬೇಡ, ಯಾರು ದುಷ್ಕರ್ಮಿಗಳಿದ್ದಾರೆ ಅವ್ರು ಆದಷ್ಟು ಬೇಗ ನೀವು ಬಂಧಿಸ್ಬೇಕು ಅನ್ನೋಂಥದ್ದು. ಈ ವಿಷಯಕ್ಕೆ ತಿಳಿದ ಕೂಡಲೇ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ 2.5 ವರ್ಷ ಆಗಿತ್ತು, ತುಂಬಾ ಚೆನ್ನಾಗಿದ್ರು ಗಂಡ ಹೆಂಡತಿ ಇಬ್ರು ಕೂಡ. ಆದ್ರೆ ಸಡನ್ ಆಗಿ ಈ ತರ ಹೆಂಡತಿನೇ ಈ ರೀತಿ ಮಾಡ್ಬೇಕಾದ್ರೆ ನಮ್ಗೆ ಬಹಳ ದುಃಖ ಆಗ್ತಾ ಇದೆ ಅಂತ ಅನ್ನೋ ಮಾತುಗಳು ಕೂಡ ಹೇಳಿದ್ದಾರೆ ಅವರ ಸಂಬಂಧಿಕರು. ಈಗ ಸದ್ಯದ ಪ್ರಕಾರ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಸದ್ಯಕ್ಕೆ ಯಾರು ರಿಶ್ವಿನ್ ಚೆಂಗಪ್ಪ ಏನಿದ್ದಾನೆ ಅವನೀಗ ಫರ್ದರ್ ಇನ್ವೆಸ್ಟಿಗೇಷನ್ ಗೋಸ್ಕರ ವೈದ್ಯಕೀಯ ಚಿಕಿತ್ಸೆಗೂ ಕೂಡ ಒಳಪಡಿಸಲಾಗಿದೆ. ಈಗ ಏನು ಇಬ್ರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಇವಾಗ ಪಕ್ಕ ವಿಚಾರಣೆ ವೇಳೆ ಗೊತ್ತಾಗಿದೆ. ನಂತರದ ಏನು ಫರ್ದರ್ ಇನ್ವೆಸ್ಟಿಗೇಷನ್ ಏನಾಗುತ್ತೆ, ಇಬ್ರು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ದಾಳ ಯಾರು ಪತ್ನಿ ಅಂಕಿತಾ, ಇಲ್ಲ A2 ಆಗಿ ಅವಳನ್ನ ಪರಿವರ್ತನೆ ಮಾಡ್ತಾರೆ ಅನ್ನೋದ ಮಾಹಿತಿ ಬಗ್ಗೆ ಇನ್ನಷ್ಟು ತಿಳಿಬೇಕಾಗಿದೆ ಸ್ಮಿತಾ. ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ.
ಚಾರ್ಟರ್ಡ್ ಅಕೌಂಟೆಂಟ್ ಸೌರಭ್ ರಸ್ತೋಗಿ ಕೊಲೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಯಾಗಿದ್ದ ಸೌರಭ್ ಪತ್ನಿ ಅಂಕಿತಾ ಕೂಡ ಕೊಲೆಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧವಾಗಿ ಆಕೆಯನ್ನ ಕೂಡ ಈಗಾಗಲೇ ಪೊಲೀಸರು ಬಂಧಿಸಿರೋದು. ಕೊಲೆಯಾದ ಸೌರಭ್ ತನ್ನ ಹೆಸರಲ್ಲಿ 1 ಕೋಟಿ ರೂಪಾಯಿಯ ಇನ್ಶೂರೆನ್ಸ್ ಮಾಡಿಸಿದ್ದ. ಇನ್ಶೂರೆನ್ಸ್ ಹಣದ ಮೇಲೆ ಸೌರಭ್ ಪತ್ನಿ ಅಂಕಿತಾ ಕಣ್ಣು ಹಾಕಿದ್ಲು. ಹಾಗೆ ಅಂಕಿತಾ ಸಹೋದ್ಯೋಗಿ ರಿಶ್ವಿನ್ ಚೆಂಗಪ್ಪ ಅಂಕಿತಾ ಮೇಲೆ ಕಣ್ಣಿಟ್ಟಿದ್ದ. ಸೌರಭ್ ರಸ್ತೋಗಿಯನ್ನ ಕೊಲೆ ಮಾಡಿ ಅಂಕಿತಾ ಜೊತೆ ವಿವಾಹ ಆಗೋಕೆ ರಿಜ್ವಿನ್ ಚೆಂಗಪ್ಪ ನಿರ್ಧರಿಸಿದ್ದ. ಈ ಹಿನ್ನೆಲೆಯಲ್ಲಿ ಸಂಚು ನಡೆಸಿ ಸೌರಭ್ನನ್ನ ಜೂನ್ 15ರಂದು HSR ಲೇಔಟ್ನ ಸನ್ ಸಿಟಿ ಅಪಾರ್ಟ್ಮೆಂಟ್ನಲ್ಲಿ ಕೊಲೆ ಮಾಡಿದ್ರು. ಈ ಪ್ರಕರಣವನ್ನ ಬೆನ್ನತ್ತಿದ್ದ ಪೊಲೀಸರು ಇಬ್ಬರನ್ನ ಕೂಡ ಈಗಾಗಲೇ ಬಂಧಿಸಿದ್ದಾರೆ.